ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. IPL 2025 ಆಲ್ ಟೀಮ್ಸ್ RTM ಲಿಸ್ಟ್. ಎಲ್ಲ ತಂಡದ RTM ಲಿಸ್ಟ್ ಕೂಡ ಇಲ್ಲಿ ಅನೌನ್ಸ್ ಆಗಿದೆ. ಒಂಥರ ಇದು ಪಾಸಿಬಲ್ ಲಿಸ್ಟ್ ಅಂತಲೇ ಹೇಳ್ಬೋದು. ಇನ್ನು ಮೊದಲಿಗೆ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ತೆಗೆದುಕೊಂಡಾಗ ಇಲ್ಲಿ ಯಜುವೇಂದ್ರ ಚಹಲ್ ಮತ್ತು ಜಾಸ್ ಬಟ್ಲರ್ ಅವರು RTM ಮುಖಾಂತರ ತಂಡಕ್ಕೆ ಎಂಟ್ರಿ ಕೊಡ್ಬೋದು. ಅಂದರೆ ರಿಟರ್ನ್ ಆದರೂ ಕೂಡ ಇವರು ಆಗ್ಬೋದು. ಬಟ್ ಇದು ಪಾಸಿಬಲ್ RTM ಲಿಸ್ಟ್ ಅಂತಲೇ ಹೇಳ್ತಿರ್ಬೋದು. ಎರಡನೇದಾಗಿ ಪಂಜಾಬ್ ಕಿಂಗ್ಸ್ ತಂಡವನ್ನು ತೆಗೆದುಕೊಂಡಾಗ ಹರ್ಷದೀಪ್ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ಇಬ್ಬರು ಕೂಡ ಪಂಜಾಬ್ ಕಿಂಗ್ಸ್ ತಂಡಕ್ಕೆ ಪಾಸಿಬಲ್ ಆಗಿ RTM ಮುಖಾಂತರ ತಂಡಕ್ಕೆ ರಿಟರ್ನ್ ಆಗ್ಬೋದು. ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ತೆಗೆದುಕೊಂಡಾಗ ಇಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಮತ್ತು ಗುಗ್ ಪ್ರಜರ್ ಮ್ಯಾಕರ್ಕ್ ಅವರು ತಂಡಕ್ಕೆ RTM ಮುಖಾಂತರ ಬರ್ಬೋದು. ಗುಜರಾತ್ ಜೈಂಟ್ಸ್ ತಂಡಕ್ಕೆ ಸಾಯಿ ಸುದರ್ಶನ್ ಮತ್ತು ಡೇವಿಡ್ ಮಿಲ್ಲರ್ ಅವರು RTM ಮುಖಾಂತರ ಬರ್ಬೋದು. ಅಂದರೆ ಈ ಇಬ್ಬರು ಸ್ಟಾರ್ ಆಟಗಾರರು. ಬಟ್ ತಂಡ ರಿಟರ್ನ್ ಮಾಡ್ಕೊಂಡ್ರು ಇವರನ್ನ ಮಾಡ್ಕೋಬೋದು. ಇಲ್ಲಾಂದರೆ RTM ಕಾರ್ಡ್ ಯೂಸ್ ಮಾಡಿ ತಂಡಕ್ಕೆ ವಾಪಸ್ ಅಂತರೂ ಕರೆಸ್ಕೊತಾರೆ. ಕಳೆದ ಬಾರಿಯ ಚಾಂಪಿಯನ್ KKR ತಂಡಕ್ಕೆ ರಿಂಕು ಸಿಂಗ್ ಮತ್ತು ವರುಣ್ ಚಕ್ರವರ್ತಿ ಇಬ್ಬರು ಕೂಡ RTM ಮುಖಾಂತರ ಬರ್ಬೋದು. ಇವರೊಂಥರ ಸ್ಟೈಲಿಶ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಒಬ್ಬರು ಬ್ಯಾಟ್ಸ್ಮನ್ ಆದರೆ ಇನ್ನೊಬ್ಬರು ಸ್ಪಿನ್ನರ್. ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಯಾರು ಬರ್ಬೋದು RTM ಮುಖಾಂತರ ಅಂದರೆ ಕ್ವಿಂಟನ್ ಡಿಕಾಕ್ ಮತ್ತು ಮಯಾಂಕ್ ಯಾದವ್ ಕೂಡ ಇವರು ಬರ್ಬೋದು. ಅಂದರೆ ಇಬ್ಬರು ಕೂಡ ಡೇಂಜರಸ್ ಆಟಗಾರರು. ಟಿಕಾಕ್ ಅವರು ವಿಕೆಟ್ ಕೀಪರ್ ಮತ್ತು ಬ್ಯಾಟಿಂಗ್ ಮಿಂಚಿದರೆ ಮಯಾಂಕ್ ಯಾದವ್ ಒಂಥರ ಸ್ಪೀಡ್ ಬಲರ್ ಅಂತಲೇ ಹೇಳ್ಬೋದು. ಹೈದರಾಬಾದ್ ತಂಡಕ್ಕೆ ಭುವನೇಶ್ವರ್ ಕುಮಾರ್ ಅವರು RTM ಮುಖಾಂತರ ತಂಡಕ್ಕೆ ಬರ್ಬೋದು. ಇಲ್ಲಿ ಒಬ್ಬರನ್ನು ಮಾತ್ರ ಹೈದರಾಬಾದ್ ತಂಡ RTM ಮಾಡ್ಕೊಳ್ತಂತ ಅಫಿಷಿಯಲ್ ಬರ್ತಾ ಇದೆ. ಬಟ್ ಕಾದು ನೋಡೋಣ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಶಿವಮ್ ದುಬೆ, ಸಚಿನ್ ರವೀಂದ್ರ ಇಬ್ಬರು RTM ಮುಖಾಂತರ ಬರ್ಬೋದು. ಇನ್ನು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಯಾರು RTM ಮುಖಾಂತರ ಬರ್ಬೋದು ಅಂತ ಹೇಳಿದ್ರೆ ಇಶಾನ್ ಕಿಶನ್ ಮತ್ತು ತಿಲಕ್ ವರ್ಮಾ ಇಬ್ಬರಲ್ಲಿ ಕೂಡ RTM ಮುಖಾಂತರ ಮುಂಬೈ ತಂಡ ಅವ್ರನ್ನ ಕರ್ಕೋಬೋದು. ಬಟ್ ಕೊನೆಯದಾಗಿ ಅಂದರೆ ನಮ್ಮ RCB ತಂಡಕ್ಕೆ ಯಾರೆಲ್ಲ RTM ಮುಖಾಂತರ ಬರ್ಬೋದು ಅಂತ ಹೇಳಿದ್ರೆ ನನ್ನ ಪ್ರಕಾರ ಇಲ್ಲಿ ಕ್ಯಾಮ್ರನ್ ಗ್ರೀನ್ ಅಥವಾ ಮ್ಯಾಕ್ಸ್ವೆಲ್ ಇಬ್ಬರು ಕೂಡ RTM ಮುಖಾಂತರ RCB ಅವರನ್ನು ತಗೋಬೋದು. ಬಟ್ ಏನಾಗುತ್ತೆ ಅಂತ ಕಾದು ನೋಡಬೇಕು. ಯಾಕಂದರೆ ಗ್ಲೇನ್ ಮ್ಯಾಕ್ಸ್ವೆಲ್ ಅವರನ್ನು RCB ರಿಲೀಸ್ ಮಾಡುತ್ತೆ ಅಂತ ಕೂಡ ಮಾಹಿತಿ ಬರ್ತಿದೆ. ಬಟ್ RTM ಮುಖಾಂತರ RCB ತೊಗೊಳುತ್ತಾ ರಿಲೀಸ್ ಮಾಡುತ್ತಾ ಅಂತ ಕಾದಿಡಬೇಕು. ಇದು ಏನಪ್ಪ ಅಂದರೆ ಎಲ್ಲ ತಂಡದ RTM ಲಿಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲ ತಂಡಗಳು ಕೂಡ ಇದೀಗ 5 ಅಥವಾ 4 ಜನ ಆಟಗಾರನ ರಿಟರ್ನ್ ಮಾಡಿ 2 ಅಥವಾ 1 RTM ಕಾರ್ಡ್ ಇಲ್ಲಿ ಯೂಸ್ ಮಾಡ್ಬೋದು. ಅಂದರೆ 6 RTM ಕಾರ್ಡ್ ಯೂಸ್ ಮಾಡುವ ಅವಕಾಶ ಕೂಡ ಇಲ್ಲಿ ಇದೆ ಅಂತ ಹೇಳ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ RCBಗೆ ಯಾರೆಲ್ಲ RTM ಮುಖಾಂತರ ಬರ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.